ಈಗ ಪಾರ್ಟ್ 2 ಮಾಡಿರೋ ಇನ್ಸ್ಟಂಟ್ ಅವಲಕ್ಕಿನ ಏನು ಮಾಡ್ಕೊಂಡು ತಿನ್ನಬೇಕು ಅಂತ ನೋಡೋಣ. ಓಕೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಬೌಲಲ್ಲಿ ತಗೊಳ್ಳೋದು. ಇದು ತುಂಬ ಒದಗುತ್ತಾ ಮಮ್ಮಿ? ಸ್ವಲ್ಪ. ಓಕೆ, ಈಗ ನೀನು ಒಂದು 1/4 ಬೌಲಷ್ಟು ತಗೊಂಡಿದ್ಯಾ, ಅದಕ್ಕೆ ನೀರು ತೋಯಿಸೋದಷ್ಟೇ. ಹಸಿ ನೀರಾ ಇಲ್ಲ ಬಿಸಿ ನೀರಾ? ಹಸಿದೆ, ತಣ್ಣೀರು. ಅದು ತಣ್ಣೀರು ಅದು ಅಷ್ಟು ಫುಲ್ ಮುಳುಗಬೇಕಾ? ಒಂದಿಷ್ಟು ಎಷ್ಟು ಮೇಲೆ ಬರಂಗೆ? ಮೇಲೆ ಬರ್ದಿದ್ರೆ ಪರವಾಗಿಲ್ಲ, ಸ್ವಲ್ಪ ಮುಳುಗಬೇಕು. ಇದು ಮುಳುಗಿಸ್ಬಿಟ್ಟು ಅದು ಹೀರ್ಕೊಳಕ್ಕೆ ಬಿಡಬೇಕು. ಒಂದು 1/4 ಗಂಟೆ ಬಿಡಬೇಕು. ಓಕೆ, ಆಮೇಲೆ ಅದು ನೀರೆಲ್ಲ ಹೀರ್ಕೊಂಡಿರುತ್ತೆ. ನಾವು ಡೈರೆಕ್ಟು ಬಿಸಿ ಮಾಡದೆ ಹಂಗೆ ತಿನ್ಬೋದು. ಬಿಸಿ ಮಾಡೋ ಆಪ್ಷನ್ ಇದ್ದರೆ ಅದನ್ನು ಬಿಸಿ ಮಾಡಿಕೊಂಡು ತಿನ್ಬೋದು. ಅವಲಕ್ಕಿ ಒಗ್ಗರಣೆ ಹಾಕ್ದಂಗೆ ಇರುತ್ತೆ ದೇವಸ್ಥಾನದಿದ್ದ. ವೆರಿ ನೈಸ್. ಸೊ ಟ್ರಾವೆಲ್ ಎಲ್ಲ ಮಾಡುವಾಗ ಇದನ್ನು ತಗೊಂಡು ಹೋಗ್ಬಿಟ್ಟು ನೀರು ಹಾಕ್ಕೊಂಡು ಆರಾಮಾಗಿ ಊಟ ಮಾಡೋದು. ಓಕೆ.